ಅಲ್ಲೊಂದು ಟ್ರೈನ್ ಹೋಗ್ತಾ ಇದೆ. ಆ ಟ್ರೈನ್ ಒಳಗಡೆಯಿಂದ ಈ ಬೆಟ್ಟ ಯಾವ ರೀತಿ ಕಾಣುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಕೆಲವೇ ಸೆಕೆಂಡಲ್ಲಿ ಬ್ಯೂಟಿಫುಲ್ ಅನುಭವ ಸಿಗುತ್ತೆ. ಎಂಜಾಯ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಮನಗರ ಜಿಲ್ಲೆಯಲ್ಲಿರೋ ಹಂದಿಗುಂದಿ ಬೆಟ್ಟ ಟ್ರೆಕ್ ಮಾಡೋಣ ಅಂತ ಬಂದಿದ್ದೀನಿ. ದಟ್ಟವಾದ ಅರಣ್ಯದೊಳಗಡೆ ಹೆಜ್ಜೆ ಇಟ್ಟಿದ್ದೀನಿ. ನೋಡೋಣ ಏನೇನು ನೋಡ್ಬೋದು ಅಂತ. ಮತ್ತೆ ಸರಿಯಾದ ದಾರಿನೇನೋ ನನಗೆ ಗೊತ್ತಿಲ್ಲ. ಜೈ ಆಂಜನೇಯ. ಒಂದು ಬಸ್ ಜನ ಸಂಪೂರ್ಣವಾಗಿ ಆ ಕಡೆಯಿಂದ ಎಲ್ಲ ಹತ್ತುತ್ತಾ ಇದ್ದಾರೆ. ನಂಗೆ ದಾರಿ ಗೊತ್ತಿಲ್ಲ. ಮುಂದೆ ನಡ್ಕೊಂಡು ಬಂದ್ಬಿಟ್ಟೆ. ಅಲ್ಲಿ ಶಬ್ದ ಕೇಳ್ತಾ ಇದೆ. ಮೇಲ್ಗಡೆ ಬಂದಾಗ ಸಿಗ್ತಾರೆ. ಸ್ವಲ್ಪ ಒಂದು ಫಾರೆಸ್ಟ್ ಲ್ಯಾಂಡ್ ಥರ ಸಿಗ್ತಾ ಇದೆ. ನೋಡೋಣ ಎಷ್ಟು ದೂರ ಸಿಗುತ್ತೆ ಅಂತ. ಈ ವರ್ಷ ಮಳೆ ಕಡಿಮೆ ಆಗಿರುವ ಕಾರಣ ಹಂದಿಗುಂದಿ ಬೆಟ್ಟದ ಮೇಲೆ ಇರೋ ಮರಳೆಲ್ಲ ಪುಡಿ ಪುಡಿ ಆಗಿಬಿಟ್ಟಿದೆ. ಅಂದರೆ ಬೇಸಿಗೆನೇ ಒಂಥರ ಈ ವರ್ಷ. ಇದೆ ನೋಡಿ, ಪರವಾಗಿಲ್ಲ ಈ ವರ್ಷ. ಅಷ್ಟು ಇಷ್ಟು ಹಸಿರು ಇದೆ. ನನಗೆ ಗೊತ್ತಿರೋಂಗೆ ಮುಂಬರುವ ಚಳಿಗಾಲನೇ ಬೇಸಿಗೆ ಆಗಿಬಿಡುತ್ತೆ. ಮಳೆ ನಿಂತಾಗಲೇ ತಿಂಗಳಾಗೋಯ್ತು ಅನಿಸುತ್ತೆ. ಇದಕ್ಕೆ ಹೋದ ವರ್ಷ ಬಂದ ಬೇಸಿಗೆ ಕಾಲ ನೆನೆಸ್ಕೊಂಡ್ರೆ ಈ ಬೆಟ್ಟದ ಮೇಲೆ ಭಯಂಕರ ಎಲ್ಲ ಸುಟ್ಟೋಗ್ಬಿಟ್ಟಿರತ್ತೆ. ಸರಿಯಾಗಿ ಮಳೆ ಏನಾದರೂ ಹೊಡೆದಿದ್ರೆ ಈ ಬೆಟ್ಟದ ಮೇಲೆ, ಅಂದರೆ ಈ ಬೆಟ್ಟಕ್ಕೆ ಸೀಮಿತ ಅಲ್ಲ, ಸುತ್ತಮುತ್ತ ಎಲ್ಲ ಕಡೆನೂ ಕರೆಕ್ಟಾಗಿ ಮಳೆ ಹೊಡೆದಿದ್ರೆ ಹಚ್ಚ ಹಸಿರಾಗಿರ್ತಾಯಿತ್ತು ಈ ಬೆಟ್ಟ. ನೀವು ಮೈಸೂರು ರೋಡಲ್ಲಿ ಹೈವೇನಲ್ಲಿ ಪಾಸ್ ಆದಾಗ ಎಡಗಡೆ ಆದಂಗೆ ದೊಡ್ಡದಾದ ಒಂದು ಬೆಟ್ಟ ಕಾಣುತ್ತೆ. ಅದು ನಾನು ಟ್ರೈನಲ್ಲಿ ಪಾಸ್ ಆಗಿದ್ದಾಗ ತುಂಬ ಸರಿ ಕ್ಯಾಪ್ಚರ್ ಮಾಡಿದ್ದೀನಿ. ತೋರಿಸ್ತೀನಿ ಯಾವ ಬೆಟ್ಟದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಬೆಟ್ಟದ ಮೇಲೆ ನನ್ನ ಸುತ್ತ ಬೆಳೆದಿದೆ ಹುಲ್ಲುಗಳು, ಸಣ್ಣ ಪುಟ್ಟ ಗಿಡಗಳೆಲ್ಲ. ಇನ್ನು ನೋಡಿ, ಹತ್ತುತ್ತ ತುದಿ ತನಕ ಹತ್ಬೇಕು ನಾವು. ಮಳೆ ಬಿದ್ದಾಗ ಬೆಟ್ಟಕ್ಕೆ ಬರಬೇಕು. ಇಲ್ಲಿನ ಒಂದು ಪ್ರಕೃತಿ ಸೌಂದರ್ಯನ ಅನುಭವಿಸ್ಬೇಕಂದ್ರೆ.
ಹಂದಿಗುಂದಿ ಬೆಟ್ಟದ ಇತಿಹಾಸ ತುಂಬ ಜನ ಗೊತ್ತಿರಲ್ಲ. ಯಾಕಂದರೆ ಈ ಹಂದಿಗುಂದಿ ಅನ್ನೋ ಹೆಸರೇ ಬಂದು ಹಂದಿಗುಂದಿ ರಾಕ್ಷಸರು ಅವರ ಹೆಸರಿಂದ ಬಂದಿರೋ ಹೆಸರು ಈ ಬೆಟ್ಟಕ್ಕೆ. ಈ ಹಂದಿಗುಂದಿ ಬೆಟ್ಟದಲ್ಲಿ ಹಂದಿಗುದ್ದಿ ರಾಕ್ಷಸರು ವಾಸ ಮಾಡ್ತಾ ಇರ್ತಾರೆ. ವಾವ್, ಇಲ್ಲಿಂದ ನೋಡಿ ವಂದೇ ಭಾರತ್ ಟ್ರೈನ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಆಲ್ಮೋಸ್ಟ್ ಅಲ್ಲ 11:11 ಆಗಿರಬೇಕು. ಯಾಕಂದರೆ 12:15 ಅಷ್ಟಲ್ಲ ಅದು ಮೈಸೂರು ತಲುಪಬೇಕು. ಅದು ಎದುರುಗಡೆ ಕಾಣ್ತಾ ಇರೋದು ನಮಗೆ ಶ್ರೀರಾಮ ದೇವರ ಬೆಟ್ಟ. ಈ ಬೆಟ್ಟ ಒಂಥರ ಯಾವ ರೀತಿ ಕಾಣುತ್ತೆ ಅಂದರೆ ಎತ್ತಿನ ಭುಜ ಥರ ಕಾಣುತ್ತೆ. ನಾನು ಹೋಗಿಲ್ಲ ಇನ್ನೂ ಎತ್ತಿನ ಭುಜಕ್ಕೆ, ಹೋಗಬೇಕು. ಇನ್ನೊಂದು 2 ತಿಂಗಳು ಸ್ವಲ್ಪ ಈ ಕಡೆ ಎಲ್ಲ ಜೋರಾಗಿ ಮಳೆ ಹೊಡೆದ್ರೆ ಆವಾಗ ಈ ಬೆಟ್ಟಕ್ಕೆ ಟ್ರೆಕ್ ಬರಬೇಕು. ಬ್ಯೂಟಿಫುಲ್ ಆಗಿರುತ್ತೆ. ಹಂದಿಗುಂದಿಯ ಬೆಟ್ಟದ ಹಿಂಭಾಗದಿಂದ ಒಂದು ನೋಟ. ತುಂಬ ಕಿರಿದಾದ ಜಾಗ ಸ್ಟಾರ್ಟ್ ಆಗ್ತಾ ಇದೆ. ದೂರದಿಂದ ನಾವು ಈ ಬೆಟ್ಟನ ನೋಡಿದ್ರೆ ತುಂಬ ಬೋಳಾಗಿ ಕಾಣುತ್ತೆ. ಅಂದರೆ ಬರೀ ಬಂಡೆ ಮಾತ್ರ ಇದೆಯೇನೋ, ಗಿಡ ಮರಗಳೇ ಇಲ್ವೇನೋ ಅಂತ. ಆದರೆ ಬೆಟ್ಟ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ನಮಗೆ ಗೊತ್ತಾಗೋದು. ಬೆಟ್ಟದ ಹಿಂಬದಿ ಆದಂಗೆ ಗಿಡ ಮರಗಳ ಮಧ್ಯೆನೇ ನಾವು ಹಾದು ಹೋಗೋದು. ಈ ಬೆಟ್ಟದ ಮೇಲಿಂದ ನಾವು ಶ್ರೀರಾಮ ದೇವರ ಬೆಟ್ಟ ನೋಡ್ಬೋದು. ಹಾಗೂ ಅದರ ಪಕ್ಕನೇ ಬಂದರೆ 2 ಜೋಡಿ ಕಲ್ಲು ನಿಂತಿದೆ, ಅದು ಕೂಟ್ಕಲ್ ಬೆಟ್ಟ. ಇನ್ನು ಸ್ವಲ್ಪ ಅದು ಹಿಂಬದಿಗೆ ಬಂದರೆ ಜಾಲಮಂಗಲ ನಾರಾಯಣಗಿರಿ ಬೆಟ್ಟ ಅಂತ ಕರೀತಾರೆ. ಈ ಬೆಟ್ಟದ ಮೇಲೆ ಇತ್ತೀಚೆಗೆ ನಾನೊಂದು ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದೆ, ಒಂದು 6 ತಿಂಗಳ ಕೆಳಗೆ ಒಂದು 6 ಜನ ಹೆಣ್ಮಕ್ಳು ಟ್ರಕ್ಕಿಗೆ ಬಂದಿರ್ತಾರೆ. ಬಟ್ ಅವ್ರಿಗೆ ದಾರಿ ಸಿಕ್ಕಿರಲ್ಲ ವಾಪಸ್ ಹೋಗೋದಕ್ಕೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಸಹಾಯ ಪಡೆದು ಅವ್ರು ಕೆಳಗಡೆಗೆ ಇಳಿದಿರ್ತಾರೆ. ಬಟ್ ಇಲ್ಲಿ ಆ ಥರ ಕಷ್ಟ ನನಗೇನು ಕಾಣಿಸ್ತಾ ಇಲ್ಲ. ಹುಲ್ಲುಗಳೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಒಣಗ್ತಾ ಬರ್ತಾ ಇದೆ. ಇಲ್ಲಿ ಏನೋ ಒಂದು ಹುಲ್ಲಿನ ರಾಶಿ ನಮಗೆ ಕಾಣ್ತಾ ಇದೆ. ನನ್ನ ಎದೆ ಎತ್ತರಕ್ಕೆ ಬೆಳೆದಿದೆ, ಸುಮಾರು 5ರಿಂದ 6 ಅಡಿ. ನಾವು ಕುದುರೆಮುಖ ಆಗಲಿ, ಚಿಕ್ಕಮಗಳೂರಾಗಲಿ, ಕೊಡಗು ಕಡೆ, ತಡಿಯಂಡಮೋಲ್ ಆ ಕಡೆ ಎಲ್ಲ ನಾವು ಹೋದಾಗ ಇದೇ ರೀತಿಯಾದ ಒಂದು ವಾತಾವರಣ ನೋಡ್ತೀವಿ. ಹಚ್ಚ ಹಸಿರು. ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನಂದರೆ ಅಲ್ಲಿ ಮೋಡನೇ ನಮ್ಮ ಮುಖದ ಮೇಲೆ ಹಾದು ಹೋಗುತ್ತೆ. ಇಲ್ಲಿ ಆ ಮೋಡ ಮಿಸ್ಸಿಂಗ್ ಆಗಿದೆ ಅಷ್ಟೇ.
ಆಲ್ಮೋಸ್ಟ್ ನಾನು ಪೀಕ್ಗೆ ಹತ್ರ ಬರ್ತಾ ಇದ್ದೀನಿ. ಹಾಗೂ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ಬೆಟ್ಟದ ಮೇಲೆ ಇನ್ನೂ ಸ್ವಲ್ಪ ಕಾಶಿನ ಅಭಿವೃದ್ಧಿ ಮಾಡಿ ಜನಗಳಿಗೆ ಟ್ರಕ್ಕಿಂಗ್ ಅಲೋ ಮಾಡ್ಬೋದು. ಟ್ರಕ್ ಮಾಡೋದ್ರಿಂದ ಒಳ್ಳೆ ಆರೋಗ್ಯ ಸಿಗುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹೊಸ ಜಾಗ ನೋಡಿದಂಥ ಒಂದು ತೃಪ್ತಿ ಇರುತ್ತೆ. ರಾಮನಗರ ಜಿಲ್ಲೆಯಲ್ಲಿರೋ ಹಂದಿಗುಂದಿ ಬೆಟ್ಟದ ಪೀಕಲ್ಲಿದ್ದೀನಿ. ಯಾರ ಪುಣ್ಯಾತ್ಮ ಬಂದು ಈಶ್ವರನ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾನೆ ಬೆಟ್ಟದ ಪೀಕ್ ಮೇಲೆ. ನನ್ನಿಂದ ನೀವು ನೋಡ್ಬೋದು, ಪುಟ್ಟದಾಗಿ ಕಾಣ್ತಾ ಇದೆ. ಅವ್ರಿಗೆ ಒಳ್ಳೆಯದಾಗಲಿ. ಹಾಗೂ ನನ್ನ ಸುತ್ತಮುತ್ತ ನೀವು ನೋಡ್ಬೋದು ರಾಮನಗರ ಸಿಟಿ. ಕಳೆದ ವಾರ ನಾನು ಟ್ರಕ್ ಬಂದಿದ್ದು ಬಂದು ನೋಡಿ, ಇಲ್ಲಿ ಏನು ಕಾಣ್ತಾ ಇದೆ ಬೆಟ್ಟ, ಇದೇ ಬೆಟ್ಟ ಮುತ್ತುರಾಯ ಸ್ವಾಮಿ ಬೆಟ್ಟ ಅಂತೀವಿ ನೋಡಿ. ಅದ್ರ ಮುಂಭಾಗದಲ್ಲಿ ನೋಡಿ ಸಿಡ್ಲುಕಳ್ಳಿ ಕೆರೆ ಇದೆ. ಸೊ ಆ ಕೆರೆ ನೋಡಿನೇ ನಂಗೆ ಐಡೆಂಟಿಫೈ ಆಗಿದ್ದು ಮುತ್ತುರಾಯ ಸ್ವಾಮಿ ಬೆಟ್ಟ. ಹೋದ್ವಾರ ಬಂದಿದ್ದೆ. ಅದ್ರ ಎದುರುಗಡೆ ಕಾಣ್ತಾರೋ ಬೆಟ್ಟನೇ ಕುಣಗಲ್ಲು ಬೆಟ್ಟ, ಅಲ್ಲೂ ಹೋಗಿದ್ದೀನಿ. ನನ್ನ ಚಾನಲಲ್ಲಿ ಅದು ಇದೆ. ಈಗ ಹಾಗೇ ಇನ್ನು ಮುಂದಕ್ಕೆ ಹೋದರೆ SRS ಹಿಲ್ಸ್ ಕಾಣ್ತಾ ಇದೆ. ಬ್ಲೂ ಕಲರ್ ರೇಕೆಲ್ಲ ಹಾಕಿದ್ದಾರೆ. ಬಟ್ ಹಿಮ ಜಾಸ್ತಿ ಮುಚ್ಕೊಂಡಿರೋದ್ರಿಂದ ನಮಗಷ್ಟು ಸರಿಯಾಗಿ ಕಾಣ್ತಾ ಇಲ್ಲ. ನನ್ನ ಕಣ್ಮುಂದೆ ಸುಮಾರು ಒಂದು 25ರಿಂದ 30 ಬೆಟ್ಟಗಳ ರಾಶಿ ಎಲ್ಲ ಗುಡ್ಡೆ ಮಾಡಿ ಇಟ್ಟಂಗೆ ಕಾಣ್ತಾ ಇದೆ. ಬ್ಯೂಟಿಫುಲ್. ಬನ್ನಿ, ಹಂದಿಗುಂದಿ ಬೆಟ್ಟದ ತುದಿಯ ಪೀಕಲ್ಲಿ ನಿಂತ್ಕೊಂಡು ನಾವೊಂದು ಈ ಸುಂದರವಾದ ಸಿಲ್ಕ್ ಸಿಟಿ ರಾಮನಗರ ಜಿಲ್ಲೆಯಲ್ಲಿರೋ ಬೆಟ್ಟಗಳನ್ನ ನೋಡೋಣ. ಬ್ಯೂಟಿಫುಲ್. ಅಬ್ಬಾ ನೋಡ್ರಪ್ಪ, ಎಷ್ಟು ಹಳ್ಳ ಇದೆ, ಪ್ರಪಾತ. ಈ ವರ್ಷ ಏನಾದರೂ ಮಳೆ ಇನ್ನೂ ಜೋರಾಗಿ ಹೊಡೆದ್ಬಿಟ್ಟಿದ್ರೆ ಅಂತೂ ನನ್ನ ಮುಂದೆ ಏನಿದೆ ಅಷ್ಟು ಕಾಡಾಗ್ಬಿಡ್ತಾಯಿತ್ತು, ಅಷ್ಟು ಗ್ರೀನರಿ ಇರ್ತಾಯಿತ್ತು, ಅಷ್ಟು ನೋಡೋಕ್ಕೆ ಬ್ಯೂಟಿಫುಲ್ ವ್ಯೂ ಸಿಗ್ತಾಯಿತ್ತು. ಈ ಬೆಟ್ಟದ ಹಿಂಬದಿ ಆದಂಗೆ ನಮಗೆ ಒಳ್ಳೆ ಸಸ್ಯಕಾಶಿ ಆಗಿದೆ. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದು ನೆಟ್ಟಿದ್ದಾರೋ, ಆ ಪ್ರಕೃತಿನೇ ತನ್ನ ಸೃಷ್ಟಿ ಮಾಡಿದೆಯೋ, ತನ್ನ ಬಲದಿಂದ ಸೃಷ್ಟಿ ಮಾಡಿದೆಯೋ ಗೊತ್ತಿಲ್ಲ. ಒಳ್ಳೆಯದಾಗಿದೆ. ಸರ್ವೇ ಸಾಮಾನ್ಯವಾಗಿ ನಮ್ಗೆ ಬೆಟ್ಟಗಳ ಮೇಲೆ ಸಿಗೋದು ಬಂದು ಕ್ಯಾಕ್ಟಸ್ ಗಿಡಗಳು. ಕ್ಯಾಕ್ಟಸ್ ಗಿಡಗಳಿಗೆ ತುಂಬ ಕಡಿಮೆ ನೀರಿನ ಅವಶ್ಯಕತೆ ಇರುತ್ತೆ. ಅದಕ್ಕೆ ನೀವೆಂಥದೇ ಒಂದು ಬೇಸಿಗೆ ಕಾಲ ಬಂದರೂ ಕೂಡ ಅದು ಜೀವಂತವಾಗಿ ಬೆಟ್ಟಗಳ ಮೇಲೆ ಇರುತ್ತೆ. ಸದ್ಯಕ್ಕೆ ಇನ್ನೊಂದು 10ರಿಂದ 15 ನಿಮಿಷ ಈ ಬೆಟ್ಟದ ಮೇಲೆಲ್ಲ ನಾನು ಒಬ್ಬನೇ ಕೂಡ ಇರ್ತೀನಿ. ಒಂದು ಬಸ್ಸಿನಷ್ಟು ಜನ ಬಂದಿದ್ದಾರೆ. ಅವರಾಗಲೇ ಅರ್ಧ ಬೆಟ್ಟ ಹತ್ತಿದ್ದಾರೆ. ಮಕ್ಕಳು ಜಾಸ್ತಿ ಅಂದಮೇಲೆ ಆಟ ಪಾಠ ಅಲೆಗಳ ಜಾಸ್ತಿ. ಸ್ವಲ್ಪ ಸ್ಲೋವಾಗಿ ಹತ್ತುತ್ತಾ ಇರ್ತಾರೆ. ಇನ್ನೇನು ಒಂದು 10 ನಿಮಿಷಕ್ಕೆ ಅವರು ಬರ್ತಾರೆ. ಸೊ ಅಲ್ಲಿ ತನಕ ಈ ಬೆಟ್ಟದ ಮೇಲೆಲ್ಲ ನಾನೊಬ್ಬನೇ, ಫ್ಯಾಮಿಲಿ ಸಮೇತ ಚಿಕ್ಕ ಮಕ್ಕಳು ಸೇರಿ ಈ ಬೆಟ್ಟ ಟ್ರಕ್ ಮಾಡ್ಬೋದು. ಬ್ಯೂಟಿಫುಲ್ ಆಗಿದೆ. ಆದರೆ ದಯವಿಟ್ಟು ಬೇಸಿಗೆ ಕಾಲದಲ್ಲಿ ದಯವಿಟ್ಟು ಯಾರು ಬರೋಕ್ಕೆ ಹೋಗ್ಬೇಡಿ. ಇಲ್ಲೇನು ಇರೋದು ಇಲ್ಲ, ಎಲ್ಲ ಸುಟ್ಟೋಗ್ಬಿಟ್ಟಿರತ್ತೆ ಸಂಪೂರ್ಣವಾಗಿ. ಯಾಕಂದರೆ ಈ ವರ್ಷವೇ ಇದು ಆ್ಯಕ್ಚುಲಾಗಿ ಇನ್ನೂ ಮಳೆಗಾಲದಲ್ಲೇ ಇದ್ದೀನಿ. ಜುಲೈ ಆಗಸ್ಟ್ ಮಾತ್ರ ಮಳೆ ಬಂತು ಅನಿಸುತ್ತೆ. ಅದು ಬೆಟ್ಟ ಗುಡ್ಡಗಳಿರೋ ಜಾಗದಲ್ಲಿ ಮಾತ್ರ, ಬೇರೆ ಕಡೆ ಎಲ್ಲೂ ಮಳೆ ಬಿದ್ದಿಲ್ಲ. ಇಲ್ಲಿ ಏನೋ ಗಾಳಿಯಲ್ಲಿ ತೇವಾಂಶ ಇರೋದ್ರಿಂದ ಅಲ್ಲಲ್ಲಿ ಹಚ್ಚ ಹಸಿರಾಗಿ
ನಮ್ಗೆ ನೋಡೋಕ್ಕೆ ಸಿಗ್ತಾ ಇದೆ. ಆದರೆ ಈ ಬೆಟ್ಟದ ಮೇಲೆ ಅಷ್ಟು ಗಲೀಜಾಗಿಲ್ಲ. ಅದೊಂದು ತುಂಬ ಇಲ್ಲಿ ಟ್ರಕ್ ಮಾಡಿದವ್ರಿಗೆಲ್ಲ ಥ್ಯಾಂಕ್ಫುಲ್. ಯಾರು ಗಲೀಜು ಮಾಡಬೇಡಿ ದಯವಿಟ್ಟು. ನಾವು ಪ್ಲಾಸ್ಟಿಕ್ ಸಾಮಾನುಗಳನ್ನೆಲ್ಲ ಇಲ್ಲಿ ಬಿಸಾಕ್ಬಿಟ್ಟು ಹೋದರೆ ಒಂದು ಮರ ಗಿಡಗಳೇ ಇಲ್ಲಿ ಬೆಳೆಯೋದೇ ನಿಂತೋಗ್ಬಿಡುತ್ತೆ. ಈ ಬೆಟ್ಟದ ಮೇಲೆ ಹೊಡೆಯೋ ಬಿಸಿಲಿಗೆ ನೋಡಿ, ಕ್ಯಾಕ್ಟಸ್ ಗಿಡನೇ ಸುಟ್ಟೋಗ್ಬಿಟ್ಟಿದೆ. ಭಯಂಕರ ಬಿಸಿಲು ಹೊಡೆಯೋದು ಮಾತ್ರ ಈ ಬೆಟ್ಟದ ಮೇಲೆ. ಅಲ್ಲೋಡಿ ಟ್ರೈನ್ ಹೋಗ್ತಾ ಇದೆ. ಆ ಟ್ರೈನ್ ಒಳಗಡೆಯಿಂದ ಈ ಬೆಟ್ಟ ಯಾವ ರೀತಿ ಕಾಣುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಕೆಲವೇ ಸೆಕೆಂಡಲ್ಲಿ ಬ್ಯೂಟಿಫುಲ್ ಅನುಭವ ಸಿಗುತ್ತೆ. ಎಂಜಾಯ್ ಮಾಡಿ. ಹಂದಿಗುಂದಿ ಬೆಟ್ಟದ ಟ್ರಕ್ಕಿಂಗ್ ಮುಗೀತು. ಈ ಬೆಟ್ಟ ನಾವು ಕೆಳಗಡೆಯಿಂದ ಬ್ಯಾಂಗ್ಳೂರ್ ಟು ಮೈಸೂರು ರೋಡ್ ಏನಿದೆ, ಒಂದು ಹೊಸ ರಿಂಗ್ ರೋಡ್ ಆಗಲಿ, ಒಂದು ಹಳೆ ರಸ್ತೆ ಆಗಲಿ, ಬಿಡದಿ ಹಾಗೂ ರಾಮನಗರ ಮಧ್ಯ ಎಡಬದಿಗೆ ನಾವು ನೋಡ್ಬೋದು. ತುಂಬ ದೊಡ್ಡದಾದ ಬೆಟ್ಟ. ಒಳ್ಳೆ ಆನೆ ಕುತ್ಕೊಂಡಂಗೆ ಯಾವ ರೀತಿ ಕಾಣುತ್ತೆ ಆ ರೀತಿ ನಮಗೆ ಕಾಣುತ್ತೆ. ನಾನು ಟ್ರೈನಲ್ಲಿ ಹೋಗೋ ಕೂಡ ಆ ಒಂದು ಏನು ಹೇಳ್ತೀವಿ, ಆ ಪಿಕ್ಚರ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಅದನ್ನು ನೋಡಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ, ಓ ಈ ಬೆಟ್ಟ ನಾನು ನೋಡಿದ್ದೀನಿ ಅಂತ ಅವ್ರಿಗೆ ಅನಿಸುತ್ತೆ. ಸೊ ನೋಡೋಕ್ಕೆ ತುಂಬ ದೊಡ್ಡ ಬೆಟ್ಟ ಅನಿಸುತ್ತೆ. ಬಟ್ ನನಗೆ ಗೊತ್ತಿರಂಗೆ ನಾನು ಒಂದು 45 ನಿಮಿಷದಲ್ಲಿ ನಾನು ಈ ಬೆಟ್ಟ ಪೀಕ್ ಹತ್ಬಿಟ್ಟೆ. ತುಂಬ ಈಸಿಯಾಗಿ ಹತ್ಬೋದು. ಹತ್ತುತ್ತಾ ಒಂದು ಸ್ವಲ್ಪ ಒಂದು 20ರಿಂದ ಒಂದು 30% ಅಷ್ಟು ಮಾತ್ರ ನಮಗೆ ಬರೀ ಬಂಡೆಗಳೇ ಸಿಗೋವಂಥದ್ದು. ಅದಾದಮೇಲೆ ಸ್ವಲ್ಪ ನಾನು ಹಿಂದ್ಗಡೆ ನೀವೇನು ನೋಡ್ತಾ ಇದ್ದೀರಾ, ಈ ಥರ ಒಂದು ಗ್ರಾಸ್ ಲ್ಯಾಂಡ್ ಸಿಗುತ್ತೆ. ಅಲ್ಲಲ್ಲಿ ಸ್ವಲ್ಪ ಬಿಸಿಲುಗಳೆಲ್ಲ ಬೀಳೋವಂಥ ಜಾಗಗಳಿದೆ. ಎಂಜಾಯ್ ಮಾಡ್ಬೋದು. ವಯಸ್ಸಾದವರು ಆಗಲ್ಲ, ಕಷ್ಟ ಇದೆ ಹತ್ತಕ್ಕೆ ವಯಸ್ಸಾದವ್ರ ಕೈಲಿ. ಸೊ ಮಕ್ಕಳು ಬರ್ಬೋದು, ವಯಸ್ಕರರು ಬರ್ಬೋದು, ಎಂಜಾಯ್ ಮಾಡ್ತೀರಾ. ಆದರೆ ಆದಷ್ಟು ಬೇಸಿಗೆ ಕಾಲದಲ್ಲಿ ಯಾರು ಬರೋಕ್ಕೆ ಹೋಗ್ಬಿಡಿ, ಇಲ್ಲೆಲ್ಲ ಸುಟ್ಟು ಕರಕಲಾಗ್ಬಿಟ್ಟಿರುತ್ತೆ. ಆದಷ್ಟು ನೀವು ಮಳೆಗಾಲದಲ್ಲಿ ಬರೋಕ್ಕೆ ಪ್ರಯತ್ನ ಮಾಡಿ. ಸೊ ಇಲ್ಲಿ ಅಟ್ಲೀಸ್ಟ್ ನಾವು ಗ್ರೀನರೀಸ್ ಏನು ನೋಡ್ತೀವಿ ಅದರಿಂದ ಆದರೂ ನಾವು ಒಂದು ಎಂಜಾಯ್ ಮಾಡ್ಬೋದು. ಇಲ್ಲಿ ಬೆಟ್ಟದ ಒಂದು ಮುಕ್ಕಾಲಷ್ಟು ಭಾಗ ನಾವು ಹತ್ತಿದ್ರೆ ಒಳ್ಳೆ ಹುಲ್ಲುಗಾವಲು ಬೆಳೆದಿದೆ. I could have
ಬ್ಯೂಟಿಫುಲ್ ವಾತಾವರಣ. ಬೆಟ್ಟದ ಕೆಳಗಡೆ ತುಂಬ ಬಿದಿರುಗಳು ಬೆಳ್ಕೊಂಡಿದೆ. ಎಲ್ಲ ಕಡೆ ನೀರು ಹರಿಯೋ ಜಾಗ ಅನಿಸುತ್ತೆ. ಅದೆಲ್ಲ ಆ ಕುರುಹುಗಳು ಹಾಗೆಯೇ ಉಳ್ಕೊಂಡಿದೆ. ಚೆನ್ನಾಗಿದೆ ಈ ಜಾಗ. ಇದೊಳ್ಳೆ ದಟ್ಟವಾದ ಕಾಡೊಳಗಡೆ ನಡ್ಕೊಂಡೋಗೋ ಫೀಲು. ಹೌದು, ನೀರು ಹರಿಯೋ ಜಾಗ ನೋಡಿ. ಕಟ್ಟೆ ಥರ ಕಟ್ಟಿದ್ದಾರೆ. ನೀರು ಹರಿದಿದ್ರೆ ಚೆನ್ನಾಗಿರ್ತಾಯಿತ್ತು. ಬಿಡದಿ ಹಾಗೂ ರಾಮನಗರ ಮಧ್ಯೆ ಬಸವನಪುರ ಅಂತ ಇದೆ. ಆ ಬಸವನಪುರದ ಹೈವೇನಲ್ಲಿ ಎಡಗಡೆ ತಗೊಳ್ಳಿ, ನಮಗೆ ಮೇರ್ ಮಲವತ್ತೂರು ಅಂತ ಒಂದು ದೇವಸ್ಥಾನ ಸಿಗುತ್ತೆ. ಹಾಗೂ ಹಳ್ಳಿ ಮರದ ಕೆಳಗಡೆ ನಾಗಪ್ಪನ ಗುಡಿಗೆ ಸಹ ಕಾಣ್ಬೋದು. ಅಲ್ಲಿ 2 ರೋಡು ಕಟ್ಟಾಗತ್ತೆ. ಒಂದು ಎಡಗಡೆಗೆ, ಒಂದು ಬಲಗಡೆಗೆ ಒಂದು ಸಿಮೆಂಟ್ ರಸ್ತೆ ಇರುತ್ತೆ. ಆ ಸಿಮೆಂಟ್ ರಸ್ತೆನೇ ಫಾಲೋ ಮಾಡಿಕೊಂಡು ಕೊನೆಗೆ ತಲುಪಿದ್ರೆ ಒಂದು ಆಂಜನೇಯ ಗುಡಿ ಸಿಗತ್ತೆ. ಟ್ರಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದು ಆಂಜನೇಯನ ಗುಡಿ ಇದೆ. ಆಂಜನೇಯನ ಗುಡಿ ಎದುರುಗಡೆ ಇದೇ ಒಂದು ಹಳ್ಳಿ ಮರ. ವಿಶಾಲವಾದ ಪಾರ್ಕಿಂಗ್ ಜಾಗ ಇದೆ. ಜೋರಾಗಿ ಹಬ್ಬ ಎಲ್ಲ ಮಾಡ್ತಾರೆ ಅನಿಸುತ್ತೆ ಆಂಜನೇಯನ ಗುಡಿಗೆ. ಸೊ ನಮಗಲ್ಲಿ ಎದುರುಗಡೆ ಕಾಣ್ತಾ ಇರೋದು ಹಂದಿಗುಂದಿ ಬೆಟ್ಟ. ಹೀಗೆ ಈ ದಾರಿಲೇ ಎಡಗಡೆ ನಡ್ಕೊಂಡೋಗಿ ಇಲ್ಲೇ ಸ್ಟ್ರೈಟು ಹೀಗೆ ಎಡಗಡೆ ನಡ್ಕೊಂಡೋದ್ರೆ ಆ ಬೆಟ್ಟದ ತುದಿ ಪಾಯಿಂಟ್ಗೆ ಹೋಗ್ತೀವಿ. ಅಲ್ಲೆಲ್ಲ ಬ್ಯಾಂಬೂ, ಈ ಬಿದಿರಿರೋ ಮರಗಳು, ಒಂಥರ ಕಾಡು ಥರ ಒಂದು ವಾತಾವರಣ ಸಿಗುತ್ತೆ. ಕೆಳಗಡೆ ಇಳಿದು ಪುನಃ ಮೇಲತ್ತೋ ರೀತಿ. ಸೊ ಹಾಗೆ ನಾವು ಬೆಟ್ಟನ ಹತ್ಕೊಂಡು ಆ ತುದಿ ತನಕ ಹೋಗಬೇಕಾಗತ್ತೆ.